ಅಂತ ಭಾಷೆ ಆ ನುಡಿಗಟ್ಟು ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಬಟ್ ತುಂಬ ಖುಷಿ ಆಯಿತು, ಯಾಕಂದರೆ ಎಷ್ಟು ಚೆನ್ನಾಗಿ ಮಾತಲ್ಲೇ ಕಟ್ಟಿಕೊಟ್ರು ಅವರ ಯಶಸ್ಸನ್ನು. ಅಂದರೆ ಆಮೇಲೆ ನನಗೆ ಯಾಕೆ ವೈಯಕ್ತಿಕವಾಗಿ ಚಂದ್ರು ಭಾಳ ಆತ್ಮೀಯ ಅಂದರೆ, ಅವ್ರು ಹೇಳ್ದಂಗೆ ಅವರು ಬರೀ ಡೈಲಾಗ್ಗಳನ್ನ ಕಾಪಿ ಮಾಡ್ತಾ ಇದ್ದಿದ್ದ ದಿನಗಳಿಂದ ನಾನು ಅವ್ರನ್ನ ಬಲ್ಲೆ. ಆಗ್ಲಿಂದನೂ ಇದೇ ಉತ್ಸಾಹ, ಇದೇ ಹಠ, ಇದೇ ಛಲ. ನನಗನ್ನಿಸ್ತು ಯಾವುದಾದ್ರು ಮ್ಯಾಜಿಕ್ ಮೂಲಕ ನಾನು ಇದನ್ನು ಮ್ಯಾಜಿಕ್ ಮೂಲಕ ಜಸ್ಟ್ ಐ ವಾಂಟ್ ಟು ಡೆಡಿಕೇಟ್ ಹಿಸ್ ಬರ್ತ್ಡೇ. ಸಾಹಿತ್ಯದ ವಿಷಯಗಳು ತುಂಬ ಮಂಜುನಾಥ್ ಹೇಳಿದ್ದಾರೆ, ಹಾಗಾಗಿ ಅವರಿಂದ ಅಪ್ಪಣೆ ಪಡೆದು ಡಿ ವಿ ಜಿ ಅವ್ರದ್ದೊಂದು ಕಗ್ಗ ಇದೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟ ಅಂತಲ್ಲ, ನಾನು ಚಿತ್ರಪತಿ ಪಟ್ಟ ಅಂತೀನಿ. ಯಾಕೆಂದ್ರೆ ಚಿತ್ರದರ್ಶಕ ಅವರ ಹೆಸರು ಮಾಡ್ಬಿಟ್ರು ಅವರು. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಚಿತ್ರಪತಿ ಪಟ್ಟವನ್ನು ಜನ ತನಗೆ ಕಟ್ಟಲ್ ಸಾಮರ್ಥ್ಯದಿಂದಾಳ್ದ ಚಂದ್ರುವಿನಂತೆ ಜೀವಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಅವ್ರಿಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅವ್ರು ಪಟ್ಟಿರೋ ಕಷ್ಟಗಳು ಒಂದೆಲ್ಲ ಎರಡಲ್ಲ. ಈಗಲೇ ಹೇಳ್ತಿದ್ರು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳೆಲ್ಲ ತೊಗೊಂಡು ಕಾಮೆಂಟ್ ಮಾಡ್ತಾರೆ ಅಂತ. ಒಬ್ಬ ಮನುಷ್ಯ ವೀಕ್ ಆಗ್ಬಿಟ್ರೆ ಎಲ್ಲ ಸಂದರ್ಭದಲ್ಲೂ ವೀಕೆ. ನೋಡಿ, ಇದು ವೀಕ್ ಹಗ್ಗ, ಇದಕ್ಕೇನು ಶಕ್ತಿ ಇಲ್ಲ. ಇಟ್ ಈಸ್ ಬೋನ್ಲೆಸ್, ಮೈಂಡ್ಲೆಸ್, ಹೆಲ್ಪ್ಲೆಸ್. ಇಂಥ ಪರಿಸ್ಥಿತಿಗೆ ಚಂದ್ರು ಹೋಗ್ತಿದ್ರು. ಆದರೆ ಅವರಲ್ಲಿರೋ ಹಠಾನೋ ಏನೋ ಗೊತ್ತಿಲ್ಲ. ಎಷ್ಟು ಜನ ಎಷ್ಟೇ ತುಳಿಲಿ, ಫೀನಿಕ್ಸ್ ಅಂತೆ ಮತ್ತೆ ಮತ್ತೆ ಎದ್ದು ಬಂದರು, ಎದ್ದು ನಿಂತರು, ಎಲ್ಲೆದುರುಗಡೆ ಹೆಸರು ಪಡೆದ್ರು. ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಸೊ ಯಾರನ್ನ ಯಾರು ಬಗ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರು ನಾನು ಗುರು ಒಂದು ಸ್ಥಾನ ಕೊಟ್ಟಿದ್ದಾರೆ. ಹೇಳ್ತೀನಿ, ಯಾವತ್ತೂ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ. ಬ್ಲಿಂಕ್ಸ್ ಆಫ್ ದಿ ಹಾರ್ಸ್ ಅಂತಾರೆ. ಕುದುರೆಗೆ ಎರಡು ಕಡೆ ಗೊರ್ಸಾಕಿರೋ ಉದ್ದೇಶನೇ ಅಕ್ಕಪಕ್ಕದ ಕಾಮೆಂಟ್ಗಳಿಗೆ ತಲೆ ಕೆಡ್ಸ್ಕೋಬೇಡ ಅಂತ. ಸೊ ಅದರೊಳಗಡೆ ಹೋಗಿ ಯಾವಾಗಲೂ ಹೀಗೆ ಇರಿ. ನೀವು ಸ್ವಲ್ಪ ವೀಕ್ ಆದರೆ ಮತ್ತೆ ನಿಮ್ಮ ಜನ ಹೀಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲ ಶಕ್ತಿ ಇರಲಿ ಅಂತ ಹೇಳ್ತಾ ಐ ವಾಂಟ್ ಟು ಗೋ ಟು ದ ನೆಕ್ಸ್ಟ್ ಮ್ಯಾಜಿಕ್. ಇದನ್ನು ಚಂದ್ರು ಅಂತ ಕರೆಯೋಣ. ಯಾಕಂದರೆ ಭಾಳ ಚಿಕ್ಕ ಹಂತದಲ್ಲಿ ಶುರುವಾಗಿದ್ದ ಮನುಷ್ಯ ಆತನ ವ್ಯಕ್ತಿತ್ವ. ಅವ್ರು ಹೇಳ್ತಿದ್ದೆ ಮೊನ್ನೆ, ಎಸ್ ನಾರಾಯಣ್ ಅವ್ರದ್ದೊಂದು ಚಿತ್ರದಲ್ಲಿ ನಾನು ನಟಿಸ್ತಾ ಇದ್ದೆ. ಇವ್ರು ಡೈಲಾಗನ್ನು ಬರೆದು ಇವ್ರ ಕೆಲಸ ಮುಗಿದ ತಕ್ಷಣ ಇವ್ರು ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆಗ ಡೈಲಾಗ್ ಎಲ್ಲ ರೆಡಿ ಮಾಡು, ಓಡು. ನೋಡ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಹುಡುಗ ಪುಸ್ತಕ ಬರೆದಿಟ್ಟ ಎಸ್ ನಾರಾಯಣ್ ಅಸೋಸಿಯೇಟಿಗೆ ಕೊಟ್ಟು ಕಿಟಕಿಲಿ ನೋಡಿದ್ರೆ ನಮ್ಮ ಶೂಟಿಂಗ್ ಸ್ಟುಡಿಯೋ ಕಾಂಪೌಂಡನ್ನು ಹಾರಿ ಡಾಕ್ಟರ್ ರಾಜ್ಕುಮಾರ್ ರೋಡ್ಗಿರೋ ಇನ್ನೊಂದು ಚಿಕ್ಕ ಗೋಡೆ ಹಾರಿ ಅಲ್ಲಿಂದನೇ ಸಾರ್ ಹಳ್ಳಿಗೆ ಹೋಗ್ತಾ ಇದ್ದೀನಿ ಸಾರ್ ಅಂತ ವಿಶ್ ಮಾಡ್ಕೊಂಡು ಹೊಟ್ಟೋದ. ದೇವರಾಣೆ ಗೊತ್ತಿರಲಿಲ್ಲ ಅಂಥ ಒಬ್ಬ ಹುಡುಗ ಈ ಹಂತಕ್ಕೆ ಬರ್ತಾನೆ ಅಂತ. ದಟ್ ಈಸ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸಿನ್ಸಿಯಾರಿಟಿ. ಇದು ಮೂರು ಇದ್ಬಿಟ್ರೆ ಜಾತಿ ಗೀತಿ ಎಲ್ಲ ಕೆಲಸನೇ ಮಾಡಲ್ಲ. ಜಾತಿ, ಧರ್ಮ, ಮತ ಒಂದೂ ಕೆಲಸ ಮಾಡಲ್ಲ. ನೋಡಿ, ಇದನ್ನು ಚಂದ್ರು ಅಂತ ಕರೆಯೋಣ. ಇದಕ್ಕಿಂತ ಸ್ವಲ್ಪ ಬೆಳೆದವರು ಸಮಾಜದಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಇದ್ದಾರೆ. ಇನ್ನೂ ತುಂಬ ಬೆಳೆದವರು ಎಲ್ಲರೂ ಇಲ್ಲಿದ್ದಾರೆ. ಆದರೆ ಈ ಚಿಕ್ಕದಾಗಿರೋರ ಕತೆ ಚಿಕ್ಕದೇನೇನಾ? ಖಂಡಿತ ಅಲ್ಲ. ನೋಡಿ, ಸುಮ್ಮನೆ ನಾನೇನು ಮಾಡ್ತೀನಿ, ಚಂದ್ರು ಮತ್ತು ಬೆಳೆದವರು ಮತ್ತು ತುಂಬ ಬೆಳೆದವರು ಇವ್ರು ಮೂರು ಜನನೂ ಪಕ್ಕ ಕೂರಿಸ್ತೀನಿ. ನಿಮ್ಮ ಕಣ್ಣೆದುರುಗಡೆ ಕಾಣಿಸ್ತಿದೆ. ಆದರೆ ಚಂದ್ರು ಏನು ಮಾಡಿದ್ರು, ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ತೊಗೊಂಡು ಪ್ರೀತಿಯಾಗಿ ಎಲ್ಲರ ಜೊತೆ ಹೋದರು. ದೊಡ್ಡವ್ರುಗಳು ನೀನೇನು ಮಹಾ ಅಂತ ಕಾಲಿಳಿಯೋಕ್ಕೆ ಹೊರಟರು. ತುಂಬ ದೊಡ್ಡವರು ಬೇರೆ ರೀತಿ ಯಾರ್ಯಾರ್ದೋ ಮೂಲಕ ಅವಮಾನ ಮಾಡ್ಸೋಕ್ಕೆ ಹೊರಟರು. ಆದರೆ ಯಾರೇನೇ ಮಾಡಲಿ ಚಂದ್ರನ ಯಾರೂ ತಡೆಯೋಕ್ಕಾಗಲಿಲ್ಲ. ಅವರಷ್ಟೇ ಬೆಳೆದು ಬಿಟ್ಟರು. ಹೇಗೆ ಸಾಧ್ಯ ಇದು? ಒಬ್ಬ ಚಿಕ್ಕದ ನಿಮಗೆ ಡೌಟ್ ಇರ್ಬೋದು, ನಾನು ಕೈಯಲ್ಲಿ ಮುಚ್ಕೊಂಡಿದ್ದೀನಿ ಅಂತ. ಇಲ್ಲ, ಚಂದ್ರು ಇತರರಷ್ಟೇ ಬೆಳೆದು ನಿಂತು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಿಂತಿದ್ದಾರೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಬಟ್ ಮತ್ತೆ ನಾವೇನಾದ್ರು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ರೆ ಮತ್ತೆ ಅದು ಚಂದ್ರು ತುಂಬ ಚಿಕ್ಕವರಾಗ್ಬಿಡ್ತಾರೆ, ಇಲ್ಲ ಮೀಡಿಯಮ್ ಆಗ್ಬಿಡ್ತಾರೆ, ಇಲ್ಲ ಉದ್ದವಾಗೇ ಇರ್ತಾರೆ. ಉದ್ದವಾಗೇ ಇರಲಿ, ಬೆಳೀಲಿ, ಇಂಥವ್ರ ತಂಡ ಕಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೀವನ ಯಾವತ್ತಿಗೂ ಯಶಸ್ವಿಯಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಕಡೆಯ ಮ್ಯಾಜಿಕನ್ನು ಡೆಡಿಕೇಟ್ ಮಾಡಿ ಮುಗಿಸ್ತೀನಿ. ನೋಡಿ, ನನ್ನ ಹತ್ರ ಸರ್ ಖಾಲಿ ಕವರ್ ಇದೆ. ರೀಸನ್ ಎಂಟಿ ಕವರ್. ಇದು 100 ರೂಪಾಯಿ ತೊಗೊಂಡು ಚಂದ್ರು ಹೊಟ್ಟಿದ್ದಲ್ಲ, ಅದಕ್ಕಿಂತ ಮುಂಚಿನ ಕತೆ. ಚಿತ್ರಗಳನ್ನು ನೋಡಿ, ಟೆಂಟ್ಗಳಲ್ಲಿ ನೋಡಿಕೊಂಡು ನಾನೇನಾದ್ರು ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಿ ಚಂದ್ರು ದಿನಗಳು. ಆದರೆ ಈ ಖಾಲಿ ಕವರು ಎನಿಬಡಿ ಕ್ಯಾನ್ ವಾಚ್ ದಿಸ್. ಆದರೆ ಈ ಖಾಲಿ ಕವರಲ್ಲಿ ಏನೋ ಒಂದು ಹಠ ಹುಟ್ಕೋತು ಚಂದ್ರು ಪ್ರಪ್ರಥಮವಾಗಿ ಒಂದು ಸುಂದರವಾದ ಕನ್ನಡ ಚಲನಚಿತ್ರರಂಗದ ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ರು. ದಟ್ ಈಸ್ ದ ಬ್ಯೂಟಿ. ಅದಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ಅದಾದ್ಮೇಲೆ ಇನ್ನೂ ಸಿನಿಮಾ ಅವ್ರು ಬರೀ ಅವರೊಬ್ಬರೇ ಯಶಸ್ಸಾಗಲಿಲ್ಲ. ಆಗಿನ ದಿನಗಳಲ್ಲಿ ಹೆಸರೇ ಇಲ್ಲದಂಥ ಒಬ್ಬ ನಟ ಪ್ರವರ್ಧಮಾನಕ್ಕೆ ಬಂದುಬಿಟ್ಟ. ಹಿ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್. ಇದು ಒಬ್ಬ ವ್ಯಕ್ತಿ ಬೆಳೆಯೋದರ ದೊಡ್ಡ ಅನುಕೂಲ. ಅವ್ರು ಹೇಳಿದ್ರು, ನಾನು ಬೆಳೆದ್ರೆ ಇನ್ನೊಂದು 10 ಜನ ಬೆಳೀತಾರೆ, ಇನ್ನೊಂದು 10 ಜನ ಜೀವನ ಆಗುತ್ತೆ. ಹಾಗಾಗಿ ಬೆಳೆಸಿ, ತುಳಿಯೋ ಪ್ರಯತ್ನ ಬೇಡ ಅಂತ. ಮತ್ತೆ ಅವರ ಬತ್ತಳಿಕೆಯಲ್ಲಿ ಇನ್ನೂ ಸುಮಾರು ಸಿನಿಮಾಗಳು ಬಂತು. ಅದನ್ನು ತೆಗಿತೀನಿ. ಅದು ಇನ್ನೊಂದು ಮಜಲು, ಅದು ಕೂಡ ಯಶಸ್ಸಿನ ಸ್ತಂಭನೇ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದರಿಂದ 1000 ಬಾಕ್ಸ್ ತೆಗೆದ್ರೆ ನಿಮ್ಗೆ ಅನಿಸಲ್ವಾ? ಯಾಕೆ ಇವತ್ತು ನಾನು 1000 ತೆಗಿಯಲ್ಲ, 5 ಮಾತ್ರ ತೆಗಿತೀನಿ. ಯಾಕೆಂದ್ರೆ ಅವ್ರು 5 ಚಿತ್ರ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಅವ್ರ 5 ಚಿತ್ರಗಳು
ಅವರ ಫಾದರ್ ಚಿತ್ರ ಕೂಡ ಅದ್ಭುತವಾಗಿ ಆಗಲಿ ಅನ್ನೋ ಒಂದು ಆಸೆಗೆ ಮತ್ತೊಂದು ಅವರ ಚಿತ್ರದ ಸಂಕೇತ. ಸರ್ ಏನೂ ಇಲ್ಲ ಸರ್, ಜೀವನ ಖಾಲಿ ಅನ್ಕೋತಿದ್ವಿ. ಖಾಲಿ ಅಲ್ಲ, ಮನುಷ್ಯನ ತಾಕತ್ತಿದ್ರೆ ಹಿ ಕ್ಯಾನ್ ಡೂ ವಂಡರ್ಸ್. ಮತ್ತೊಂದು ಸಾಧನೆ ಸಾಕಾ ಬೇಕಾ ಅನ್ನೋ ಪ್ರಶ್ನೆ ಬಂದು ತಂದಿಡ್ತಾರೆ ಅವ್ರು. ನೋಡಿಬೇಕಾರೆ 5 ಸಿನಿಮಾ ಮಾಡ್ತಾರೆ, ಮತ್ತೆ ಒಂದಷ್ಟು ಜಗತ್ತಿನ ಪರಿಚಯ, ಶ್ರೀಮಂತರ ಪರಿಚಯ, ತಾಕತ್ತಿರೋರ ಪರಿಚಯ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ಅಚೀವ್ ಮಾಡ್ತಾರೆ, ತೆಗಿತಾ ಇರ್ತಾರೆ, ಬರ್ತಾನೆ ಇರುತ್ತೆ. ಅದೇ ಜೀವನ. ಸೊ ನೆವರ್ ಎಂಡಿಂಗ್ ಜೀವನ ಪೂರ್ತಿ ಯಶಸ್ಸುಗಳು ಸುರಿಮಳೆ ಆಗ್ತಾ ಇರುತ್ತೆ. ಸೊ ಇಂಥ ಒಬ್ಬ ನನ್ನ ಸ್ನೇಹಿತ ಚಂದ್ರು ಕಡೆಯವರೆಗೂ ಯಶಸ್ಸನ್ನು ಪಡೀಲಿ, ಹೆಚ್ಚು ಎತ್ತರಕ್ಕೆ ಹೋಗ್ಲಿ ಅಂತ ಹೇಳ್ತಾ ನಾನು ನಿಮಗೆಲ್ಲ ನನ್ನ ವಂದನೆಗೆ ತಿಳಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ಸ್. ನಿಮ್ಮ ಹತ್ರ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ರಾಜ. ಆಲ್ ದ ಬೆಸ್ಟ್.